ಅವಿಧೇಯರಾಗುವುದು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುತ್ತದೆ ಮತ್ತು ಹಠವು ಮಿಥ್ಯಾಭಕ್ತಿಗೆ ಗುರುತಾಗಿದೆ. ಜನರು ತಮ್ಮ ಕೆಟ್ಟ ವ್ಯವಹಾರಗಳನ್ನು ಭಕ್ತಿಯ ಕಾರ್ಯಕ್ರಮಗಳಿಂದ ಮುಚ್ಚುವುದು ಈ ದಿನಗಳಲ್ಲಿ ತುಂಬ ಸಾಮಾನ್ಯವಾಗಿದೆ. ಇದು ಸರಿಯೋ ತಪ್ಪೋ ಬನ್ನಿರಿ ದೇವರ ವಾಕ್ಯಗಳ ಬೆಳಕಿನಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಪ್ರಿಯರೇ, ನೀವು ಮಾಡಿದ ಒಂದೊಂದು ಅಮೂಲ್ಯ ಕರೆಗಳಿಗಾಗಿ ವಂದನೆಗಳು. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಸತ್ಯವೇದ ಅಧ್ಯಯನದಲ್ಲಿ ಸಮುವೇಲನು ಬರೆದ ಮೊದಲನೇ ಪುಸ್ತಕದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಈ ಅಧ್ಯಯನವು ನಮ್ಮ ಜೀವಿತಕ್ಕೆ ಅನೇಕ ಸತ್ಯಗಳನ್ನು ಒದಗಿಸಿಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮುಂದುವರೆದ ನಮ್ಮ ಅಧ್ಯಯನದಲ್ಲಿ ಸಮುವೇಲನ ಪುಸ್ತಕ 15ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನೋಡೋಣ. ಆಗಾಗನ ವಿಷಯದಲ್ಲಿ ಸೌಲನು ತಿರುಗಿ ಬಿದ್ದದ್ದು, ಸಮುವೇಲನು ಸೌಲನನ್ನು ಗದರಿಸಿದ್ದು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಸೌಲನು ದೇವರ ಅಪ್ಪಣೆಯನ್ನು ಮೀರಿದ್ದರ ಕುರಿತಾಗಿ ನೋಡುತ್ತೇವೆ. ಜನರೆದುರಿಗೆ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ಅವನು ಸಮುವೇಲನ ಸಹಾಯ ಕೇಳಿದ ಕಪಟ ನಾಟಕದ ಕುರಿತೂ ನೋಡುತ್ತೇವೆ. ಸೌಲನು ಅರಸು ಸ್ಥಾನದಿಂದ ತಳ್ಳಲ್ಪಟ್ಟಿದ್ದಾನೆ. ಅದು ಸರಿಯಾಗುವ ನಿರೀಕ್ಷೆಯೇ ಇಲ್ಲ. ಸಮುವೇಲನು ಸೌಲನಿಗಾಗಿ ಗೋಳಿಡುವುದರಲ್ಲಿ ಸೌಲನ ಕಡೆಗಿನ ಅವನ ಪ್ರೀತಿಯನ್ನು ಕಾಣುತ್ತೇವೆ. ಪ್ರಿಯರೇ, ಅಮಲೇಕ್ಯರನ್ನು ಆಗಾಗನನ್ನು ಪೂರ್ಣ ಸಂಹರಿಸಬೇಕೆಂಬ ಅಪ್ಪಣೆ ಏಕೆ? ಇದಕ್ಕೆ ಉತ್ತರ ಎಸ್ತೇರಳ ಪುಸ್ತಕದಲ್ಲಿ ಕಾಣುತ್ತೇವೆ. ಇಡೀ ಯಹೂದಿ ಜನಾಂಗವನ್ನು ನಾಶಪಡಿಸಲು ಯತ್ನಿಸಿದ ಹಾಮಾನನು ಒಬ್ಬ ಅಮಲೇಕ್ಯನಾಗಿದ್ದನು. ಈ ಜನರ ನಿಜವಾದ ಗುಣ ದೇವರಿಗೆ ತಿಳಿದಿತ್ತು. ಅರಣ್ಯ ಪ್ರಯಾಣದಲ್ಲಿ ಅವರು ಕಾರಣವಿಲ್ಲದೆ ಇಸ್ರಾಯೇಲ್ಯರ ವಿರುದ್ಧ ಯುದ್ಧಕ್ಕೆ ಬಂದದರಲ್ಲಿ ಅದು ಕಂಡುಬಂದಿತ್ತು. ಇದನ್ನು ನಾವು ವಿಮೋಚನೆಕಾಂಡ ಪುಸ್ತಕ 17ನೇ ಅಧ್ಯಾಯ 8ನೇ ವಚನದಿಂದ 16ನೇ ವಚನದವರೆಗೆ ಓದುವಾಗ ಕಂಡುಕೊಳ್ಳುತ್ತೇವೆ. ಪ್ರಿಯರೇ, 1ನೇ ಸಮುವೇಲ 15ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಸಮುವೇಲನು ಸೌಲನಿಗೆ, ಯೆಹೋವನು ನಿನ್ನನ್ನು ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ಅರಸನನ್ನಾಗಿ ಅಭಿಷೇಕಿಸಿದಕ್ಕೋಸ್ಕರ ನನ್ನನ್ನೇ ಕಳುಹಿಸಿದನಲ್ಲ. ಆತನು ಈಗ ಹೇಳುವುದನ್ನು ಕೇಳು. ಸೇನಾಧೀಶ್ವರನಾದ ಯೆಹೋವನು ನಿನಗೆ, ಇಸ್ರಾಯೇಲ್ಯರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಲೇಕ್ಯರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆ ಪಡಿಸಿದ್ದರಿಂದ ನಾನು ಅವರಿಗೆ ಮುಯ್ತೀರಿಸುವೆನು. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದೆಲ್ಲವನ್ನು ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಮಲೇಕ್ಯರ ಚರಿತ್ರೆ ನಿಮಗೆ ತಿಳಿದಿಲ್ಲವಾದರೆ ಈ ಅಪ್ಪಣೆಗಳು ಅತಿಯಾದದ್ದಾಗಿ ನಿಮಗೆ ಕಾಣಬಹುದು. ಆ ಚರಿತ್ರೆ ನಡೆದಾಗ ಅಲ್ಲಿದ್ದ ಮೋಶೆಯು ಧರ್ಮೋಪದೇಶಕಾಂಡ ಪುಸ್ತಕ 25ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ಮುಂದಣ ಜನರಿಗಾಗಿ ಅದನ್ನು ತಿಳಿಸಿದ್ದಾನೆ. ಅಲ್ಲಿ ಹೀಗೆ ನೋಡುತ್ತೇವೆ. ನೀವು ಐಗುಪ್ತ ದೇಶದಿಂದ ಬರುವಾಗ ದಾರಿಯಲ್ಲಿ ಅಮಲೇಕ್ಯರು ನಿಮ್ಮನ್ನು ಎದುರಿಸಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅವರು ದೇವರಲ್ಲಿ ಸ್ವಲ್ಪವೂ ಭಯಭಕ್ತಿ ಇಲ್ಲದವರಾಗಿ ನೀವು ದಣಿದು ಬಳಲಿ ಇದ್ದಾಗ ನಿಮ್ಮವರಲ್ಲಿ ಹಿಂದೆ ಬಿದ್ದ ಬಲಹೀನರನ್ನು ಸಂಹಾರ ಮಾಡಿದರಲ್ಲ. ಆದ ಕಾರಣ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮನ್ನು ಸೇರಿಸಿ ಸುತ್ತಲೂ ಯಾವ ಶತ್ರುಗಳೂ ಇಲ್ಲದಂತೆ ಮಾಡಿದಾಗ ಭೂಮಿಯ ಮೇಲೆ ಅಮಲೇಕ್ಯರ ಹೆಸರೇ ಉಳಿಯದಂತೆ ನೀವು ಮಾಡಬೇಕು. ಇದನ್ನು ಮರೆಯಬಾರದು ಎಂಬುದಾಗಿ. ಪ್ರಿಯರೇ, ಇದನ್ನೇ ದೇವರು ಈಗ ಸೌಲನಿಗೆ ಜ್ಞಾಪಿಸುತ್ತಾ ಇದ್ದಾನೆ. ಈ ಜನರನ್ನು ಉಳಿಯಲು ಬಿಡುತ್ತಿದ್ದರೆ ಮುಂದಕ್ಕೆ ನೆನೆಸಲಾರದ ತೊಂದರೆಗಳನ್ನು ಉಂಟು ಮಾಡುತ್ತಾರೆ ಎಂದು ದೇವರಿಗೆ ಗೊತ್ತಿತ್ತು. ಸೌಲನು ಇವರಲ್ಲಿ ಕೆಲವರನ್ನು ಉಳಿಸಿದಂತೆ ಕಾಣುತ್ತದೆ. ಎಸ್ತೇರಳ ಪುಸ್ತಕಕ್ಕೆ ಬರುವಾಗ ಅವರ ಸಂತತಿಯವರಲ್ಲೊಬ್ಬನಾದ ಹಾಮಾನನನ್ನು ಕಾಣುತ್ತೇವೆ. ಅವನು ಇಬ್ರಿಯರನ್ನು ಪೂರ್ಣ ನಿರ್ಮೂಲ ಮಾಡಬೇಕೆಂದಿದ್ದನು. ಅದರಲ್ಲಿ ಯಶಸ್ವಿಯೂ ಆಗುತ್ತಿದ್ದನೋ ಏನೋ, ಆದರೆ ದೇವರು ಮಧ್ಯಪ್ರವೇಶಿಸಿದನು. ದೇವರ ದೃಷ್ಟಿಕೋನವನ್ನು ನೋಡುವಾಗ ಆತನ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. 1ನೇ ಸಮುವೇಲ 15ನೇ ಅಧ್ಯಾಯ 4ರಿಂದ 6ನೇ ವಚನದವರೆಗೆ ನೋಡಿರಿ. ಅಲ್ಲಿ ನಾವು ಹೀಗೆ ಕಾಣುತ್ತೇವೆ. ಸೌಲನು ತೆಲಾಯಿಮಿನಲ್ಲಿ ಸೈನ್ಯವನ್ನು ಕೂಡಿಸಿ ಲೆಕ್ಕಿಸಲು 2,00,000 ಮಂದಿ ಕಾಳಾಳುಗಳು ಇದ್ದರು. ಯಹೂದ್ಯರು 10,000 ಮಂದಿ ಇದ್ದರು. ಅವನು ಇವರೊಡನೆ ಅಮಲೇಕ್ಯರ ರಾಜಧಾನಿಯ ಒಳಗೆ ಹೋಗಿ ಅಲ್ಲಿನ ಒಂದು ತಗ್ಗಿನಲ್ಲಿ ಹೊಂಚಿ ನೋಡುತ್ತಿದ್ದನು. ಆದರೆ ಅವನು ಕೇನ್ಯರಿಗೆ,
ನೀವು ಅಮಲೇಕ್ಯರನ್ನು ಬಿಟ್ಟು ಹೋಗಿರಿ, ಇಲ್ಲವಾದರೆ ನೀವು ಅವರೊಡನೆ ನಾಶವಾದಿರಿ. ಇಸ್ರಾಯೇಲ್ಯರು ಐಗುಪ್ತದಿಂದ ಬರುತ್ತಿದ್ದಾಗ ನೀವು ಅವರಿಗೆ ದಯ ತೋರಿಸಿದ್ರಲ್ಲ ಎಂದು ಹೇಳಿ ಕಳುಹಿಸಿದನು. ಅದರಂತೆಯೇ ಅವರು ಅಮಲೇಕ್ಯರನ್ನು ಬಿಟ್ಟು ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೌಲನು ತನ್ನವರನ್ನು ಕೂಡಿಸಿ ಲೆಕ್ಕ ಮಾಡಿದನು. ಬಳಿಕ ಅಮಲೇಕ್ಯರ ಒಂದು ಊರಿಗೆ ಬಂದು ಅಲ್ಲಿ ಕೇನ್ಯರಿಗೆ ಅವರು ನಾಶವಾಗುವ ಮೊದಲು ಅಮಲೇಕ್ಯರನ್ನು ಬಿಟ್ಟು ಹೋಗುವಂತೆ ಕೇಳಿಕೊಂಡನು. ಕೇನ್ಯರು ಮೋಶೆಯ ಮಾವನ ಸಂತಾನದವರೆಂದು ನಿಮಗೆ ನೆನಪಿರಬಹುದು. ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 16ನೇ ವಚನ, 4ನೇ ಅಧ್ಯಾಯ 11ರಿಂದ 17ನೇ ವಚನದಲ್ಲಿ ಓದುವಾಗ ಇವರ ಕುರಿತು ನೋಡುತ್ತೇವೆ. ಇದು ಅವರ ಮೇಲೆ ತೋರಿಸಿದ ದಯೆಯಾಗಿದ್ದು, ಆ ಕಾಲದ ಯಾವ ವಿಗ್ರಹಾರಾಧಕ ಜನಾಂಗವೂ ಹೀಗೆ ದಯೆ ತೋರಿಸುತ್ತಿರಲಿಲ್ಲ. ಮುಂದಕ್ಕೆ ನಾವು 1ನೇ ಸಮುವೇಲ 15ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಸೌಲನು ಅಮಲೇಕ್ಯರನ್ನು ಹವಿಲಾ ಪ್ರಾಂತದಿಂದ ಐಗುಪ್ತದ ಪೂರ್ವ ದಿಕ್ಕಿನಲ್ಲಿರುವ ಶೂರಿನವರೆಗೂ ಹೊಡೆಯುತ್ತಾ ಹೋದನು ಎಂಬುದಾಗಿ. ಪ್ರಿಯರೇ, ಈ ಕ್ಷಣದವರೆಗೆ ಸೌಲನು ವಿಧೇಯನಾಗಿ ನಡೆದುಕೊಂಡನು. ಮುಂದಕ್ಕೆ ನೋಡೋಣ. 1ನೇ ಸಮುವೇಲ 15ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಅವರ ಅರಸನಾದ ಆಗಾಗನನ್ನು ಸಜೀವಿಯಾಗಿ ಹಿಡಿದು ಎಲ್ಲಾ ಜನರನ್ನು ಕತ್ತಿಯಿಂದ ಸಂಹರಿಸಿದನು. ಸೌಲನು ಇಸ್ರಾಯೇಲ್ಯರು ಆಗಾಗನನ್ನು ಮೇಲ್ತರದ ಕುರಿದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂಥ ಹೀನವಾದುಗಳನ್ನೆಲ್ಲ ನಾಶ ಮಾಡಿಬಿಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಲ್ಲವನ್ನು ನಾಶ ಮಾಡುವುದು ಎಂಥ ಮೂರ್ಖತನ ಎಂದು ಅವನು ನೆನೆಸಿರಬಹುದು. ಆದ್ದರಿಂದ ಅಮಲೇಕ್ಯರ ಅರಸನಾದ ಆಗಾಗನನ್ನು ಉಳಿಸಿದನು. ಇತರ ಸಾಮಾನ್ಯ ಜನರನ್ನು ನಾಶಪಡಿಸಿದಂತೆ ಸೌಲನು ಆಗಾಗನನ್ನು ಕೂಡ ಕೊಲ್ಲಬೇಕಿತ್ತು. ಈ ಜನಾಂಗವು ಸಂಪೂರ್ಣ ದುಷ್ಟತನದಿಂದ ತುಂಬಿತ್ತು. ಎಲ್ಲರಿಗಿಂತ ಹೆಚ್ಚಾಗಿ ಅವರ ಅರಸನನ್ನು ನಾಶ ಮಾಡಿಬಿಡಬೇಕಾಗಿತ್ತು. ಮಾತ್ರವಲ್ಲದೆ ಪಶುಗಳಲ್ಲಿ ಉತ್ತಮವಾದನ್ನು ಉಳಿಸುವ ಹಕ್ಕು ಸೌಲನಿಗಿರಲಿಲ್ಲ. ಅವರಿಂದ ಕೊಳ್ಳೆ ಒಡೆಯುವುದಕ್ಕಾಗಿಯೇ ಯುದ್ಧ ಮಾಡಿದನೆಂಬಂತೆ ತೋರುತ್ತಿತ್ತು. ದೇವರು ಇದನ್ನು ನಿಷೇಧಿಸಿದ್ದನು. ಈ ಘಟನೆಯಲ್ಲಿ ಇಸ್ರಾಯೇಲ್ಯರು ಅಮಲೇಕ್ಯರ ಮೇಲೆ ದೇವರ ಪರವಾಗಿ ದಂಡನೆಯನ್ನು ತರಬೇಕಾಗಿತ್ತು. 1ನೇ ಸಮುವೇಲ 15ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನು ಸಮುವೇಲನಿಗೆ, ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟುಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆಯಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನರು ಸೌಲನನ್ನು ಆರಿಸಿದ್ದಲ್ಲದೆ ಸಮುವೇಲನೂ ಅವನನ್ನು ಆರಿಸಿದ್ದನು. ಸಮುವೇಲನು ಸೌಲನನ್ನು ಪ್ರೀತಿ ಮಾಡಿದ್ದನು. ಅವನು ಒಳ್ಳೆಯ ಅರಸನಾಗಿರಬೇಕೆಂದು ಬಯಸಿದ್ದನು. ಈಗಲಾದರೂ ದೇವರು ಸೌಲನನ್ನು ತಿರಸ್ಕರಿಸಿದ್ದಾನೆ. ದೇವರಿಗೆ ವಿಧೇಯನಾಗಿರುವ ಸಮುವೇಲನು ದೇವರ ಆಜ್ಞೆಯನ್ನು ಕಾರ್ಯಗತಗೊಳಿಸಲೇಬೇಕಿತ್ತು. ಸೌಲನು ಅವಿಧೇಯನಾಗಿದ್ದರಿಂದ ಅವನ ಮೇಲೆ ದಂಡನೆ ಬಂದಿತು. 1ನೇ ಸಮುವೇಲ 15ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅವನು ಬೆಳಿಗ್ಗೆ ಎದ್ದು ಸೌಲನನ್ನು ನೋಡುವುದಕ್ಕೆ ಹೊರಟಾಗ ಅವನಿಗೆ, ಸೌಲನು ಕರ್ಮೇಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಗಟ್ಟಾ ಇಳಿದು ಗಿಲ್ಗಾಲಿಗೆ ಹೋದನೆಂಬ ವರ್ತಮಾನವು ಬಂದದರಿಂದ ಸಮುವೇಲನು ಅಲ್ಲಿಗೆ ಹೋದನು. ಸೌಲನು ಅವನನ್ನು ಕಂಡು, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದೆನು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾನು ವಿಧೇಯನಾಗಿದ್ದೇನೆಂದು ಸೌಲನು ಹೇಳುತ್ತಾನೆ. ಆದರೆ ಅದಕ್ಕೆ ಪ್ರತಿಯಾಗಿ ಸಮುವೇಲನ ಮಾತುಗಳನ್ನು ಗಮನಿಸಿರಿ. 1ನೇ ಸಮುವೇಲ 15ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅದಕ್ಕೆ ಸಮುವೇಲನು, ಹಾಗಾದರೆ ಇದೇನು? ಕುರಿಗಳ ಕೂಗು ನನ್ನ ಕಿವಿಗೆ ಬೀಳುತ್ತದೆ, ದನಗಳ ಶಬ್ದವೂ ನನಗೆ ಕೇಳಿಸುತ್ತದೆ ಎನ್ನಲು ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಅಮಲೇಕ್ಯರ ಕುರಿದನಗಳಲ್ಲಿ ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದಾರೆ, ಮಿಕ್ಕಾದವುಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದೆವು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ವರ್ತನೆಯನ್ನು ಅಡಗಿಸಿಕೊಳ್ಳಲು ಸೌಲನಾಡಿದ ಎರಡರ್ಥದ ಹಾಗೂ ಕಪಟದ ಮಾತುಗಳನ್ನು ಗಮನಿಸಿರಿ. ಪ್ರಾಣಿಗಳಲ್ಲಿ ಕೆಲವನ್ನು ಉಳಿಸಿದ್ದಕ್ಕೆ ಅವನು ಭಕ್ತಿಯ ತೋರಿಕೆಯ ಕಾರಣಗಳನ್ನು ಕೊಡುತ್ತಾನೆ. ಕರ್ತನಿಗೆ ಯಜ್ಞವರ್ಪಿಸಲು ಉತ್ತಮ ಪಶುಗಳನ್ನು ಉಳಿಸಿದೆನು, ತನ್ನ ಅವಿಧೇಯತೆಗೆ ಭಕ್ತಿಯ ಕವಚವನ್ನು ತೊಡಿಸುತ್ತಾನೆ. ಪ್ರಿಯರೇ, ನಮ್ಮ ಈಗಿನ ಸಂಸ್ಕೃತಿಯಲ್ಲಿ ಕೂಡ ಇದೇ ರೀತಿಯ ಕಪಟ ವರ್ತನೆಗಳನ್ನು ನಾವು ಕಾಣಬಹುದು. ತಮ್ಮ ಕೆಟ್ಟ ವ್ಯವಹಾರಗಳನ್ನು ಭಕ್ತಿಯುತ ಕಾರ್ಯಕ್ರಮಗಳಿಂದ ಮುಚ್ಚುವ ಯತ್ನ ಯಾವಾಗಲೂ ನಡೆಯುತ್ತಿರುತ್ತದೆ. ಅನೇಕ ದೇವಜನರು ಕೂಡ
ತಮ್ಮ ಅವಿಧೇಯತೆಗೆ ಭಕ್ತಿಯ ಮುಸುಕನ್ನು ಹಾಕುತ್ತಾರೆ. ಇದೆಲ್ಲವೂ ಅಪರಾಧವೇ ಆಗಿದೆ ಎಂದು ನನ್ನ ಭಾವನೆ. ಪ್ರಿಯರೇ, ಸೌಲನ ಅವಿಧೇಯತ್ವವು ತಿಳಿದು ಬಂದಾಗ ನಡೆದ ಸಂಗತಿಗಳಿಗಾಗಿ ಅವನು ತನ್ನ ಜನರನ್ನು ದೂರುವುದನ್ನು ಗಮನಿಸಿರಿ. ಅವನು ಹೇಳಿದನು, ಜನರು ಅಮಲೇಕ್ಯರ ಕುರಿದನಗಳಲ್ಲಿ ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದಾರೆ. ಆದರೆ ಅರಸನಾದ ಅವನೇ ಇದಕ್ಕೆ ಜವಾಬ್ದಾರನಾಗಿದ್ದನು. 1 ಸಮುವೇಲ 15ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ನೋಡೋಣ. ಅಲ್ಲಿ ನಾವು ಹೀಗೆ ಕಾಣುತ್ತೇವೆ. ಆಗ ಸೌಲನು ಸಮುವೇಲನಿಗೆ, ಏನು, ನಾನು ಯೆಹೋವನ ಮಾತನ್ನು ಕೇಳಲಿಲ್ಲವೋ? ಆತನು ಕಳಿಸಿದ್ದಲ್ಲಿಗೆ ಹೋಗಿ ಅಮಲೇಕ್ಯರನ್ನೆಲ್ಲ ಸಂಹರಿಸಿ ಅವರ ಅರಸನಾದ ಆಗಾಗನನ್ನು ಹಿಡಿದು ತಂದೆನು. ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಕೊಳ್ಳೆಯಲ್ಲಿ ಉತ್ತಮವಾದ ಕುರಿದನಗಳನ್ನು ನಿನ್ನ ದೇವರಾದ ಯೆಹೋವನಿಗೆ ಗಿಲ್ಗಾಲಿನಲ್ಲಿ ಯಜ್ಞಾರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ದೇವರ ಮಾತಿಗೆ ವಿಧೇಯನಾಗಿದ್ದೇನೆಂದು ಸೌಲನು ಹೇಳುತ್ತಾನೆ. ಅವನು ನನ್ನ ದೇವರು ಎಂದಾಗಲಿ ನಮ್ಮ ದೇವರು ಎಂದಾಗಲಿ ಹೇಳದೆ ನಿನ್ನ ದೇವರು ಎಂದು ಹೇಳುವುದನ್ನು ಗಮನಿಸಿರಿ. ಪ್ರಾಣಿಗಳನ್ನು ಉಳಿಸಿದ್ದರ ಜವಾಬ್ದಾರಿಯನ್ನು ಅವನು ತನ್ನ ಮೇಲೆ ತೆಗೆದುಕೊಳ್ಳುವುದಿಲ್ಲ, ಆದರೆ ಅವನೇ ತಪ್ಪಿಗಸ್ತನಾಗಿದ್ದಾನೆ. 1 ಸಮುವೇಲ 15ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದ ಅತೀ ವಿಶೇಷವಾದ ಭಾಗ ಇದಾಗಿದೆ. ಸೌಲನು ದೇವರಿಗೆ ವಿರೋಧವಾಗಿ ನಡೆದದ್ದರಿಂದಲೂ ಅವಿಧೇಯನಾದ್ದರಿಂದಲೂ ದೇವರು ಸೌಲನನ್ನು ಅರಸುತನದಿಂದ ತಳ್ಳಿಬಿಟ್ಟನು. ದೇವರ ಮಕ್ಕಳೆಂದು ಹೇಳುವ ನಮ್ಮೆಲ್ಲರಿಗೂ ಇದೊಂದು ಮುಖ್ಯವಾದ ಸಂದೇಶವಾಗಿದೆ. ಪ್ರಿಯರೇ, ಯೇಸು ಕ್ರಿಸ್ತನ ಕಡೆಗೂ ಅನೇಕರು ಈ ದಿನಗಳಲ್ಲಿ ಹೀಗೆ ಯಾಂತ್ರಿಕವಾದ ಆಸಕ್ತಿ ತೋರಿಸುತ್ತಾರೆ. ಯೇಸು ಕ್ರಿಸ್ತನು ನನ್ನ ಸ್ನೇಹಿತನು ಎಂದು ನಾವು ಹಾಡುತ್ತೇವೆ. ಆತನ ಕುರಿತು ಈ ರೀತಿ ಹಾಡಿ ಅದಕ್ಕೆ ಸರಿಯಾಗಿ ನಾವಿಲ್ಲದಿದ್ದರೆ, ಯೇಸು ನಿನ್ನ ಸ್ನೇಹಿತನೆಂದು ನೀನು ಹೇಳುವಾಗ ಅದರ ಅರ್ಥವೇನು? ನೀನು ಆತನನ್ನು ನಿನ್ನ ಮಟ್ಟಕ್ಕೆ ತರುತ್ತಿದ್ದಿ ಎಂದು. ಯೇಸು ನನ್ನ ಮಿತ್ರನು ಎಂದು ಹೇಳುವಾಗ ನಾವು ಸತ್ಯವೇದಕ್ಕೆ ಅನುಸಾರವಾಗಿರುವುದಿಲ್ಲ. ಕರ್ತನು ಹೇಳಿದ್ದಾನೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ. ನೀನು ಆತನಿಗೆ ವಿಧೇಯನಾಗಿದ್ದೀಯೋ? ಆತನಿಗೆ ವಿಧೇಯರಾಗದೆ ಆತನನ್ನು ನಮ್ಮ ಸ್ನೇಹಿತನೆಂದು ಕರೆಯಲು ಯಾವ ಧೈರ್ಯ ನಮಗಿದೆ? ಆತನಿಗೆ ಅವಿಧೇಯರಾಗುವುದು ಮಂತ್ರತಂತ್ರಕ್ಕಿಂತಲೂ ಕೆಟ್ಟದು. ಅದು ದೇವರಿಗೆ ತಿರುಗಿ ಬೀಳುವಂತಾದು. ಒಬ್ಬನು ದೇವರಿಗೆ ಪೂರಾ ಅವಿಧೇಯನಾಗಿರುವುದಾದರೆ ಅವನು ದೇವರಿಗೆ ಸೇರಿದವನಲ್ಲವೆಂದು ನಾವು ಖಂಡಿತವಾಗಿ ಹೇಳಬಹುದು. ಪ್ರಿಯನೇ, ನೀನು ದೇವರ ಮಗುವಾಗಿರುವುದಾದರೆ, ಆತನನ್ನು ನೀನು ತಿಳಿದಿರುವುದಾದರೆ ನೀನು ಆತನಿಗೆ ವಿಧೇಯನಾಗಿರುತ್ತಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳಿದ್ದಾನೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂಬುದಾಗಿ. ಪ್ರಿಯನೇ, ನೀನು ಆತನಿಗೆ ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ ಎಂದು ಹೇಳುವಿಯಾದರೆ ಹಾಗಾದರೆ ನನ್ನ ಆಜ್ಞೆಗಳ ವಿಚಾರ ಮರೆತು ಬಿಡು ಎಂದು ಆತನು ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಆತನೊಂದಿಗೆ ಸರಿಯಾದ ಸಂಬಂಧ ಹೊಂದಿರಬೇಕು. ದೇವರ ಮಗುವಾಗಿರುವುದೆಂದರೆ ಆತನನ್ನು ವೈಯಕ್ತಿಕವಾಗಿ ಅರಿತಿರುವುದೇ ಆಗಿದೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ತಿಳಿಯದ ನೀನು ಒಬ್ಬ ಕ್ರೈಸ್ತನಾಗಲು ಸಾಧ್ಯವಿಲ್ಲ. ಆತನನ್ನು ತಿಳಿಯುವುದೇ ನಿತ್ಯ ಜೀವವಾಗಿದೆ. ಬನ್ನಿರಿ, ಮುಂದಕ್ಕೆ ನಾವು 1 ಸಮುವೇಲ 15ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಸೌಲನು ಸಮುವೇಲನಿಗೆ, ನಾನು ಯೆಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ, ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೋಡಿರಿ, ಈ ಮನುಷ್ಯನ ಕೆಳಮಟ್ಟವನ್ನು ಗಮನಿಸಿರಿ. ಜನರಿಗೆ ಹೆದರಿ ಅವರ ಮಾತಿನಂತೆ ನಡೆದೆನು ಎಂದು ಅವನು ಹೇಳುತ್ತಾನೆ. ಅವನು ಎಲ್ಲರನ್ನೂ ಮೆಚ್ಚಿಸಬೇಕೆಂದಿದ್ದನು. ಅನೇಕರು ಈ ದಿವಸಗಳಲ್ಲಿ ಸೌಲನಂತೆ ಇರುತ್ತಾರೆ. ಅನೇಕರು ಪ್ರಸಂಗಿಗಳು ಎಲ್ಲರನ್ನು ಮೆಚ್ಚಿಸಲು ಯತ್ನಿಸುತ್ತಾರೆ. ತಾನು ಅಪರಾಧ ಮಾಡಿದ್ದೇನೆಂದು ಸೌಲನು ಒಪ್ಪಿಕೊಳ್ಳುತ್ತಾನೆ, ಆದರೆ ಅವನ ಪಶ್ಚಾತ್ತಾಪವು ಯಥಾರ್ಥವಾದದ್ದಲ್ಲ. 1 ಸಮುವೇಲ 15ನೇ ಅಧ್ಯಾಯ
25ನೇ ವಚನದಿಂದ 29ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ನೀನು ದಯವಿಟ್ಟು ನನ್ನ ಪಾಪವನ್ನು ಕ್ಷಮಿಸು, ನಾನು ಯೆಹೋವನನ್ನು ಆರಾಧಿಸುವಂತೆ ಹಿಂದಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಅವನನ್ನು ಬೇಡಿಕೊಂಡನು. ಅದಕ್ಕೆ ಸಮುವೇಲನು, ನಾನು ಹಿಂತಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ, ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದರಿಂದ ಆತನು ನಿನ್ನನ್ನು ಇಸ್ರಾಯೇಲ್ಯರ ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳಿ ತಿರುಗಿಕೊಂಡು ಹೊರಡಲು ಸೌಲನು ಅವನ ಮೇಲಂಗಿಯ ಅಂಚನ್ನು ಹಿಡಿದು ಎಳೆದನು. ಅದು ಹರಿದು ಹೋಯಿತು. ಆಗ ಸಮುವೇಲನು ಅವನಿಗೆ, ಯೆಹೋವನು ಇವತ್ತು ಇಸ್ರಾಯೇಲ್ ರಾಜ್ಯವನ್ನು ನಿನ್ನಿಂದ ಕಿತ್ತು ನಿನಗಿಂತ ಉತ್ತಮನಾದ ಇನ್ನೊಬ್ಬನಿಗೆ ಕೊಟ್ಟಿದ್ದಾನೆ. ಇಸ್ರಾಯೇಲ್ಯರ ನಿತ್ಯಾಧಾರನು ಸುಳ್ಳಾಡುವವನಲ್ಲ, ಪಶ್ಚಾತ್ತಾಪ ಪಡುವವನಲ್ಲ, ಯಾಕಂದರೆ ಅವನು ಪಶ್ಚಾತ್ತಾಪ ಪಡ ಮನುಷ್ಯನಲ್ಲ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಸೌಲನನ್ನು ಅರಸನನ್ನಾಗಿ ಮಾಡಿದನು. ಆದರೆ ಅವನ ಪಾಪದ ಕಾರಣದಿಂದಾಗಿ ಅವನಿಂದ ರಾಜ್ಯವನ್ನು ಹಿಂತೆಗೆಯುತ್ತಾನೆ. ದೇವರು ಮನಸ್ಸು ಬದಲಾಯಿಸಿದಂತೆ ಕಾಣುತ್ತದೆ ಎಂದು ನಾವು ಹೇಳಬಹುದು. ಆದರೆ ನಿಜ ಸಂಗತಿ ಹಾಗಲ್ಲ ಪ್ರಿಯರೇ. ದೇವರು ಬದಲಾಗಲಿಲ್ಲ, ಆದರೆ ಸೌಲನು ಬದಲಾದನು. ಸೌಲನು ಪಾಪ ಮಾಡಿದರಿಂದ ದೇವರು ಅವನಿಗೆ ತಕ್ಕ ದಂಡನೆಯನ್ನು ಕೊಡಬೇಕಾಗಿದೆ. ಮುಂದಕ್ಕೆ ನಾವು 1ನೇ ಸಮುವೇಲ 15ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಸೌಲನು, ನಾನು ಪಾಪ ಮಾಡಿದ್ದೇನೆ, ದಯವಿಟ್ಟು ಇಸ್ರಾಯೇಲ್ಯರ ಮುಂದೆಯೂ ಜನರ ಹಿರಿಯರ ಮುಂದೆಯೂ ನನ್ನ ಮಾನವನ್ನುಳಿಸು. ನಾನು ನಿನ್ನ ದೇವರಾದ ಯೆಹೋವನನ್ನು ಆರಾಧಿಸುವುದಕ್ಕಾಗುವಂತೆ ಹಿಂದಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಬೇಡಿಕೊಳ್ಳಲು ಅವನು ಹಿಂದಿರುಗಿ ಸೌಲನ ಜೊತೆಯಲ್ಲಿ ಹೋದನು. ಆಗ ಸೌಲನು ದೇವರನ್ನು ಆರಾಧಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೌಲನ ಪಶ್ಚಾತ್ತಾಪ ಯಥಾರ್ಥವಾದದೆಂದು ನಾನು ನಂಬುವುದಿಲ್ಲ. ಅವನು ತನ್ನ ಪಾಪವನ್ನು ಹೇಗೆ ಅಡಗಿಸುತ್ತಾನೆ ನೋಡ್ರಿ. ಅವನು ಸಮುವೇಲನಿಗೆ, ನಾವು ಯೆಹೋವನ ಆರಾಧನೆಯನ್ನು ಜೊತೆಯಾಗಿ ಮಾಡೋಣ, ನಾನು ತಿರಸ್ಕರಿಸಲ್ಪಟ್ಟಿದ್ದೇನೆಂದು ಜನರಿಗೆ ತಿಳಿಯದಿರಲಿ ಎಂದು ಹೇಳಿದನು. ಅವನು ಪಶ್ಚಾತ್ತಾಪ ಪಟ್ಟರೂ ತನ್ನ ಅವಿಧೇಯತೆಗೆ ತಕ್ಕ ದಂಡವನ್ನು ತೆರಲು ಸಿದ್ಧನಿಲ್ಲ. ಅವನು ಸಂಪೂರ್ಣವಾಗಿ ಕಪಟಿಯಾಗಿದ್ದನು. ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣವೇ? ನಾವು ಯಾವ ರೀತಿಯಲ್ಲಿ ಜೀವಿಸುತ್ತಾ ಇದ್ದೇವೆ? ಕರ್ತನಲ್ಲಿ ಪ್ರಿಯರೇ, 1ನೇ ಸಮುವೇಲ 15ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ತರುವಾಯ ಸಮುವೇಲನು ಅಮಲೇಕ್ಯರ ಅರಸನಾದ ಆಗಾಗನನ್ನು ತನ್ನ ಬಳಿಗೆ ತರಹೇಳಿದನು. ಆಗಾಗನು ಮರಣಭಯ ತಪ್ಪಿತೆಂದು ನೆನೆಸಿಕೊಂಡು ಸಂತೋಷದಿಂದ ಅವನ ಹತ್ತಿರ ಬಂದನು. ಆದರೆ ಸಮುವೇಲನು ಅವನಿಗೆ, ನಿನ್ನ ಕತ್ತಿಯು ಅನೇಕ ಸ್ತ್ರೀಯರಿಗೆ ಪುತ್ರಶೋಕವನ್ನುಂಟು ಮಾಡಿತು. ನಿನ್ನ ತಾಯಿಯು ಎಲ್ಲರಿಗಿಂತಲೂ ಹೆಚ್ಚಾಗಿ ಪುತ್ರಶೋಕವನ್ನು ಅನುಭವಿಸಲಿ ಎಂದು ಹೇಳಿ ಅವನನ್ನು ಗಿಲ್ಗಾಲಿನಲ್ಲಿ ಯೆಹೋವನ ಸನ್ನಿಧಿಯಲ್ಲೇ ಕಡಿದು ಹಾಕಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆಗಾಗನು ಸಮುವೇಲನ ಬಳಿಗೆ ಸಂತೋಷದಿಂದ ಬಂದನು. ಆದರೆ ಸಮುವೇಲನು ಅವನನ್ನು ಕೊಲ್ಲಿಸಿದನು. ಕೆಲವರಿಗೆ ಇದು ಕಠಿಣವಾದದ್ದಾಗಿ ಕಾಣಬಹುದು. ನಮ್ಮ ದೇವರು ನ್ಯಾಯ ತೀರಿಸುವ ದೇವರು. ಕೆಟ್ಟದ್ದಕ್ಕೆ ತಕ್ಕ ದಂಡನೆಯನ್ನು ಆತನು ನೀಡುತ್ತಾನೆ. ದೇವರು ನ್ಯಾಯ ತೀರಿಸುತ್ತಾನೆಂಬುದಕ್ಕಾಗಿ ನಾನು ಸಂತೋಷಿಸುತ್ತೇನೆ. ಯಾರು ಕೆಟ್ಟದ್ದನ್ನು ಮಾಡಿ ತಪ್ಪಿಸಿಕೊಳ್ಳಲಾರರು. ಉನ್ನತ ಸ್ಥಾನದಲ್ಲಿರುವವರು ತಾವು ಮಾಡಿದ ಪಾಪ, ಅಪ್ರಾಮಾಣಿಕತೆ, ವ್ಯಭಿಚಾರಗಳಿಗೆ ಶಿಕ್ಷೆ ಬರಲಾರದೆಂದು ನೆನೆಸುತ್ತಾರೆ. ಆದರೆ ಅದು ತಪ್ಪು. ದೇವರು ಅವರಿಗೂ ನ್ಯಾಯ ತೀರಿಸುತ್ತಾನೆ. ಪಾಪ ಮಾಡಿ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಸಮುವೇಲನು ಆ ಕ್ರೂರ ಅರಸನಿಗೆ ಶಿಕ್ಷೆ ಕೊಟ್ಟನು. 1ನೇ ಸಮುವೇಲ 15ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ನೋಡೋಣ. ಅಲ್ಲಿ ನಾವು ಹೀಗೆ ಕಾಣುತ್ತೇವೆ. ಆನಂತರ ಸಮುವೇಲನು ರಾಮಕ್ಕೆ ಹೋದನು. ಸೌಲನು ತನ್ನ ಊರಾದ ಗಿಬೆಯದಲ್ಲಿರುವ ಮನೆಗೆ ಹೋದನು. ಸಮುವೇಲನು ಜೀವದಿಂದಿರುವವರೆಗೂ ಸೌಲನನ್ನು ನೋಡುವುದಕ್ಕೆ ಹೋಗಲಿಲ್ಲ. ಆದರೆ ಯೆಹೋವನು ಸೌಲನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟದ್ದರಿಂದ ಸಮುವೇಲನು ಅವನ ವಿಷಯದಲ್ಲಿ ದುಃಖಪಡುತ್ತಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದವು ದೇವರು ಪಶ್ಚಾತ್ತಾಪ ಪಟ್ಟನೆಂದು ಹೇಳುವಾಗ ಆತನು ತನ್ನ ಮನಸ್ಸನ್ನು ಬದಲಾಯಿಸಿದನೋ ಎಂಬಂತೆ ಕಾಣುತ್ತದೆ. ಆದರೆ ಹಾಗಲ್ಲ ಪ್ರಿಯರೇ. ಸೌಲನು ಒಳ್ಳೆಯವನಾಗಿ ನಡಕೊಳ್ಳದಿದ್ದರೆ ಅವನನ್ನು ತೆಗೆದು ಬಿಡುವೆನೆಂದು ದೇವರು ಹೇಳುತ್ತಾ ಬಂದಿದ್ದನು. ಸೌಲನು ಪಾಪ ಮಾಡಿದನು. ಆದ್ದರಿಂದ ದೇವರು ಅವನನ್ನು ಅರಸುತನದಿಂದ ತೆಗೆದುಹಾಕಿದನು. ದೇವರು ಈಗಲೂ ಪಾಪವನ್ನು ಹಾಗೆ ಮಾಡುತ್ತಾನೆ. ಪಾಪಕ್ಕೆ ಶಿಕ್ಷೆ ಕೊಡುತ್ತಾನೆ. ಸೌಲನು ಜನರ ಆಯ್ಕೆಯಾಗಿದ್ದನು, ಆದರೆ ಅವನು ಸೋತು ಹೋದನು. ಆದರೂ ಸಮುವೇಲನು ಅವನಿಗಾಗಿ ದುಃಖಪಟ್ಟನು. ಕರ್ತನಲ್ಲಿ ಪ್ರಿಯರೇ, ದೇವರ ಪ್ರೀತಿಯು ಪಾಪವನ್ನು ಶಿಕ್ಷಿಸುವುದಕ್ಕೆ ತಡೆಯಾಗುವುದಿಲ್ಲ. ಆತನು ಪ್ರೀತಿ ಮಾಡಿದರೂ
ದಂಡನೆ ನೀಡಬಲ್ಲನು. ನಮ್ಮ ದೇವರು ಪರಿಶುದ್ಧನೂ ನೀತಿವಂತನೂ ನ್ಯಾಯವಂತನೂ ಹಾಗೆಯೇ ಪ್ರೀತಿಯೂ ಆಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ 1ನೇ ಸಮುವೇಲನ ಪುಸ್ತಕದ 15ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿದ್ದನ್ನು ನೆನಪು ಮಾಡಿಕೊಂಡು ನಾವು ತಿಳಿದುಕೊಂಡ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು 1ನೇ ಸಮುವೇಲನ ಪುಸ್ತಕದ 16ನೇ ಅಧ್ಯಾಯದ ಧ್ಯಾನಕ್ಕೆ ಮುಂದುವರಿಯೋಣ. ಈ 16ನೇ ಅಧ್ಯಾಯದ ಮುಖ್ಯಾಂಶ ದಾವೀದನ ಅಭಿಷೇಕ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಸೌಲನ ಬದಲಿಗೆ ದಾವೀದನನ್ನು ಅರಸನನ್ನಾಗಿ ಆರಿಸಿ ಅವನನ್ನು ಅರಸನನ್ನಾಗಿ ಅಭಿಷೇಕಿಸಲು ಸಮುವೇಲನನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. ಸೌಲನನ್ನು ದೇವರು ಕೈಬಿಟ್ಟದರಿಂದ ಅವನಿಗೆ ಬರುವ ದುರಾತ್ಮವನ್ನು ಉಪಶಮನಪಡಿಸಲು ಕಿನ್ನರಿ ಬಾರಿಸುವುದಕ್ಕಾಗಿ ದಾವೀದನು ಅರಸನ ಆಸ್ಥಾನಕ್ಕೆ ಮುಂದಕ್ಕೆ ಬರುತ್ತಾನೆ. ಕರ್ತನಲ್ಲಿ ಪ್ರಿಯರೇ, 16ನೇ ಅಧ್ಯಾಯದಲ್ಲಿ ಹೊಸ ವಿಚಾರವು ಎದುರಿಗೆ ಬರುತ್ತದೆ. ಸೌಲನಿಗಿಂತ ಭಿನ್ನವಾಗಿ ದಾವೀದನು ಕಂಡುಬರುತ್ತಾನೆ. ದಾವೀದನು ದೇವರ ಮನುಷ್ಯನು, ಆದರೆ ಸೌಲನು ಸೈತಾನನ ಮನುಷ್ಯನಾದನು. 15ನೇ ಅಧ್ಯಾಯದಲ್ಲಿ ದೇವರು ಸೌಲನನ್ನು ತಳ್ಳಿಬಿಟ್ಟದನ್ನು ನೋಡುತ್ತೇವೆ. ಸೌಲನು ತನಗೆ ವಿಧೇಯನಾಗುತ್ತಾನೋ ಎಂದು ನೋಡಲು ದೇವರು ಒಂದಲ್ಲ ಹಲವು ಸದವಕಾಶಗಳನ್ನು ಅವನಿಗೆ ಕೊಡುತ್ತಾನೆ. ಆದರೆ ಸೌಲನು ತಾನು ದೇವರಿಗೆ ಪೂರ್ಣ ಅವಿಧೇಯನೆಂಬುದಾಗಿ ತೋರಿಸುತ್ತಾನೆ. ಅವನು ಸಂದರ್ಭಗಳನ್ನು ಉಪಯೋಗಿಸಬಹುದಿತ್ತು, ಆದರೆ ಹಾಗೆ ಮಾಡಲಿಲ್ಲ. ಸೌಲನ ಅರಸುತನ ಹೇಗಾಯಿತೆಂದು ನೋಡಲು ದೇವರು ಕಾಯಬೇಕಾಗಿರಲಿಲ್ಲ. ದೇವರಿಗೆ ಮೊದಲೇ ತಿಳಿದಿತ್ತು, ಆದರೆ ಸೌಲನಿಗೆ ಅದು ಮನವರಿಕೆಯಾಗಬೇಕಿತ್ತು. ಪ್ರಿಯರೇ, ಸಮುವೇಲನು ಸೌಲನನ್ನು ಪ್ರೀತಿಸಿದ್ದರಿಂದ ಅವನಿಗೂ ಗೊತ್ತಾಗಬೇಕಿತ್ತು. ಜನರು ಸೌಲನನ್ನು ಆರಿಸಿದ್ದರಿಂದ ಅವರಿಗೂ ಇದು ತಿಳಿಯಬೇಕಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ಯಥಾರ್ಥ ಮಕ್ಕಳಾಗಿದ್ದೇವೆಯೋ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಈ ಕಾರಣಕ್ಕಾಗಿ ನಮಗೆ ಪರೀಕ್ಷೆಯಾಗುತ್ತದೆ. ನಮಗೆ ದೇವರ ಆತ್ಮನ ಸಹಾಯ ಬೇಕಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ತಾನು ಪ್ರೀತಿಸುವವನ್ನು ಪರೀಕ್ಷಿಸುತ್ತಾನೆ. ಸೌಲನ ದಿನಗಳಲ್ಲಿ ದೇವರ ವಿಧಾನ ಹೀಗಿತ್ತು, ಈಗಲೂ ಅದೇ ರೀತಿ ಇದೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾರೆ ಎಂಬುದಾಗಿ. ಪ್ರಿಯರೇ, ಅಮಲೇಕ್ಯರನ್ನು ಆಗಾಗನನ್ನು ಕೊಲ್ಲುವುದರಲ್ಲಿ ಇಷ್ಟೊಂದು ತೀವ್ರತೆ ಯಾಕೆ? ಅಮಲೇಕ್ಯನು ಏಸಾವನ ಮಗನು. ಇಸ್ರಾಯೇಲ್ಯರು ವಾಗ್ದಾತ ದೇಶದೊಳಕ್ಕೆ ಹೋಗುವಾಗ ಅಮಲೇಕ್ಯರು ಅವರಿಗೆ ವಿರುದ್ಧವಾಗಿ ಯುದ್ಧ ಮಾಡಿದರು. ಅಮಲೇಕ್ಯರೊಂದಿಗೆ ತಲತಲಾಂತರವರೆಗೂ ನನಗೆ ಯುದ್ಧವಿರುವುದೆಂದು ದೇವರು ಹೇಳಿದ್ದನು. ಅವರನ್ನು ಕೊನೆಗೆ ದಂಡಿಸಲಿಕ್ಕಿದ್ದಾನೆ. ತಮ್ಮನ್ನು ತಿದ್ದಿಕೊಳ್ಳಲು ಅಮಲೇಕ್ಯರಿಗೆ 500 ವರ್ಷಗಳು ಕೊಡಲ್ಪಟ್ಟಿದ್ದವು. ಅವರು ಸಂಪೂರ್ಣವಾಗಿ ದೇವರಿಗೆ ಬೆನ್ನು ಹಾಕಿದ್ದರಿಂದ ದೇವರು ಅವರನ್ನು ದಂಡಿಸಿದನು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ. ನಮ್ಮ ಬಗ್ಗೆ ಏನು? ನಾವು ಹೇಗಿರುವೆವು? ದೇವರಿಗೆ ವಿಧೇಯರಾಗಿದ್ದೇವೆಯೋ ಅಥವಾ ಅವಿಧೇಯರಾಗಿ ಜೀವಿಸ್ತಾ ಇದ್ದೇವೆಯೋ? ದೇವರು ತಿರಸ್ಕಾರ ಸಹಿಸುವನಲ್ಲ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಅನುದಿನವೂ ನಾವಿರುವಂಥ ಸ್ಥಿತಿಗತಿಗಳಲ್ಲಿ ದೇವರ ಮಾತಿಗೆ ವಿಧೇಯರಾಗಿ ದೇವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಯಜ್ಞ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ. ಹೌದು, ದೇವರ ಮಾತಿಗೆ ಅವಿಧೇಯನಾದ ಸೌಲನು ಅರಸುತನದಿಂದ ತಳ್ಳಲ್ಪಟ್ಟದ್ದನ್ನು ನಾವು ತಿಳಿದುಕೊಂಡೆವು. ಆದುದರಿಂದ ಯೇಸು ಕ್ರಿಸ್ತನು ನಮ್ಮ ಸ್ನೇಹಿತನು ಎಂಬುದಾಗಿ ಮಾತ್ರ ಹೇಳುವರಾಗಿರದೆ ಆತನ ಆಜ್ಞೆಗಳನ್ನು ಭಯಭಕ್ತಿಯಿಂದ ನಾವು ಕೈಕೊಳ್ಳೋಣ. ಇತರರಿಗೆ ಮಾದರಿಯ ಜೀವಿತವನ್ನು ತೋರಿಸೋಣವೇ? ಹಾಗಾದರೆ ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ಒಳ್ಳೆ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದಿ. ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ನಿನ್ನ ಆಜ್ಞೆಗಳನ್ನು ನಾವು ವಿಧೇಯರಾಗಿ ಜೀವಿಸುವಂತೆ, ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಯುವಂತೆ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರತಿಯೊಬ್ಬ ಪ್ರಿಯ ಬಾಂಧವರನ್ನು ಆಶೀರ್ವದಿಸು. ದೇವರ ವಾಕ್ಯವು ನಿಜವಾಗಲೂ ನಮಗೆ ಈ ಲೋಕದಲ್ಲಿ ಬೆಳಕನ್ನು ನೀಡುವಂಥದ್ದಾಗಿದೆ. ಇಂತಹ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಅನುಸರಿಸುವಂತೆ, ನಡೆಯುವಂತೆ, ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು ಕರ್ತನೆ.
ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯ ಅಧ್ಯಯನವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಲ್ವೇ? ನಿಮ್ಮ ಅಭಿಪ್ರಾಯಗಳನ್ನು, ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಯಪಡಿಸಿರಿ. ನಾವು ಬೆಳೆಯೋಣ, ಇತರರನ್ನು ಬೆಳೆಸೋಣ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು.